ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ದೇವೋತ್ತಮ ಪರಮಪುರುಷನು ಅದಿತಿಯು ಆಚರಿಸಿದ ಪಯೋವೃತದಿಂದ ಸುಪ್ರೀತನಾಗಿ ಪೂರ್ಣೈಶ್ವರ್ಯದಿಂದ ಅವಳ ಮುಂದೆ ಕಾಣಿಸಿಕೊಂಡನು. ಅವಳ ಕೋರಿಕೆಯಂತೆ ಭಗವಂತನು ಅವಳ ಪುತ್ರನಾಗಲು ಒಪ್ಪಿದನು. ಅದಿತಿಯು ಸತತವಾಗಿ 12 ದಿನಗಳವರೆಗೆ ಪಯೋವೃತವನ್ನು ಆಚರಿಸಿದ ಬಳಿಕ ಅವಳಿಂದ ಭಗವಂತನು ನಿಜವಾಗಿಯೂ ಸಂತುಷ್ಟಗೊಂಡು ಚತುರ್ಭುಜನಾಗಿ ಮತ್ತು ಪೀತಾಂಬರಧಾರಿಯಾಗಿ ಅವಳ ಮುಂದೆ ಪ್ರತ್ಯಕ್ಷನಾದನು. ತನ್ನ ಮುಂದೆ ದೇವೋತ್ತಮ ಪರಮಪುರುಷನನ್ನು ಕಂಡೊಡನೆಯೇ ಅದಿತಿಯು ಎದ್ದು ನಿಂತಳು ಮತ್ತು ಭಗವಂತನಲ್ಲಿ ಅಧಿಕವಾದ ಪ್ರೇಮಭಾವದಿಂದ ಗೌರವ ನಮಸ್ಕಾರಗಳನ್ನು ಅರ್ಪಿಸಿದಳು. ಭಾವೋತ್ಕರ್ಷದಿಂದ ಅದಿತಿಯ ಕಂಠವು ಗದ್ಗದಿತವಾಯಿತು ಮತ್ತು ಇಡೀ ದೇಹವು ಭಕ್ತಿಭಾವದಿಂದ ಕಂಪಿಸುತ್ತಿತ್ತು. ಅವಳು ಭಗವಂತನಿಗೆ ಯುಕ್ತವಾದ ಸ್ತೋತ್ರಗಳನ್ನು ನಿವೇದಿಸಲು ಬಯಸಿದರೂ ಅವಳಿಂದ ಏನೂ ಮಾಡಲಾಗಲಿಲ್ಲ. ಅವಳು ಕೆಲವು ಕ್ಷಣ ಈ ರೀತಿ ಮೌನವಾಗಿದ್ದಳು. ಅನಂತರ ಸಮಾಧಾನಗೊಂಡು ಭಗವಂತನ ಸೌಂದರ್ಯವನ್ನು ವೀಕ್ಷಿಸುತ್ತಾ ಸ್ತೋತ್ರ ಮಾಡತೊಡಗಿದಳು. ಸಕಲ ಜೀವಿಗಳ ಪರಮಾತ್ಮನಾದ ದೇವೋತ್ತಮ ಪರಮಪುರುಷನು ಅವಳಿಂದ ಸಂತುಷ್ಟನಾಗಿ ಸ್ವಾಂಶ ವಿಸ್ತೃತ ರೂಪದಲ್ಲಿ ಅವಳ ಪುತ್ರನಾಗಿ ಅವತರಿಸಲು ಸಮ್ಮತಿಸಿದನು. ಕಶ್ಯಪ ಮುನಿಯ ತಪಸ್ಸಿನಿಂದ ಅವನಾಗಲೇ ಪ್ರಸನ್ನನಾಗಿದ್ದನು ಮತ್ತು ಅವರ ಪುತ್ರನಾಗಿ ಅವತರಿಸಿ ದೇವತೆಗಳನ್ನು ರಕ್ಷಿಸಲು ಒಪ್ಪಿದನು. ಈ ಬಗ್ಗೆ ವಚನವಿತ್ತ ಬಳಿಕ ಭಗವಂತನು ಅದೃಶ್ಯನಾದನು. ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನು ಅನುಸರಿಸಿ ಅದಿತಿಯು ಕಶ್ಯಪ ಮುನಿಗಳ ಸೇವೆಯಲ್ಲಿ ನಿರತಳಾದಳು. ತನ್ನ ಪತಿ ಕಶ್ಯಪರಿಂದ ಉಪದೇಶಿಸಲ್ಪಟ್ಟ ಅದಿತಿಯು ಸೋಮಾರಿತನವಿಲ್ಲದೆ ಕಟ್ಟುನಿಟ್ಟಾಗಿ ಅವರ ಆದೇಶಗಳನ್ನು ಅನುಸರಿಸಿದಳು ಮತ್ತು ಈ ಪ್ರಕಾರವಾಗಿ ಪಯೋವೃತವನ್ನು ಆಚರಿಸಿದಳು. ಯಾವುದೇ ವಿಷಯದಲ್ಲಿ, ವಿಶೇಷವಾಗಿ ಆಧ್ಯಾತ್ಮ ಜೀವನದಲ್ಲಿ ಉನ್ನತಿಯನ್ನು ಸಾಧಿಸುವುದಕ್ಕಾಗಿ ನಾವು ಗುರುವಿನ ಸದುಪದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅದಿತಿಯು ಹೀಗೆಯೇ ಮಾಡಿದಳು. ಅವಳು ಗುರುವಾದ ತನ್ನ ಪತಿಯ ಆದೇಶಗಳನ್ನು ಯಥಾವತ್ತಾಗಿ ಪಾಲಿಸಿದಳು. ವೈದಿಕ ವಿಧಿವಾಕ್ಯದಿಂದ ದೃಢಪಟ್ಟಂತೆ ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರೌ. ವ್ಯಕ್ತಿಯು ಆಧ್ಯಾತ್ಮ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಶಿಷ್ಯನಿಗೆ ಸಹಾಯ ಮಾಡುವಂತಹ ಗುರುಗಳಲ್ಲಿ ಸಂಪೂರ್ಣ ಶ್ರದ್ಧೆಯನ್ನು ಹೊಂದಿರಬೇಕು. ಶಿಷ್ಯನಾದರೋ ಗುರುಗಳ ಉಪದೇಶವನ್ನು ಲೆಕ್ಕಿಸದೆ ತಾನು ಸ್ವತಂತ್ರನೆಂದು ಭಾವಿಸಿದೊಡನೆಯೇ ಅವನು ವಿಫಲತೆಯನ್ನು ಕಾಣುತ್ತಾನೆ. ಅದಿತಿಯು ತನ್ನ ಗುರುವಾದ ಪತಿಯ ಆದೇಶಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಯಶಸ್ವಿಯಾದಳು. ಪೂರ್ಣ ನಿಶ್ಚಲ ಮನದಿಂದ ಅದಿತಿಯು ದೇವೋತ್ತಮ ಪರಮಪುರುಷನನ್ನು ಚಿಂತನೆ ಮಾಡಿದಳು ಮತ್ತು ಈ ರೀತಿ ಬಲಿಷ್ಠವಾದ ಅಶ್ವಗಳನ್ನು ಹೋಲುವ ತನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ಪೂರ್ತಿಯಾಗಿ ನಿಯಂತ್ರಿಸಿದಳು. ಅವಳು ತನ್ನ ಮನಸ್ಸನ್ನು ಪರಮಪ್ರಭುವಾದ ವಾಸುದೇವನಲ್ಲಿ ಕೇಂದ್ರೀಕರಿಸಿದಳು. ಹೀಗೆ ಅವಳು ಪಯೋವ್ರತವೆಂಬ ವಿದ್ಯುಕ್ತ ಕಾರ್ಯವನ್ನು ಆಚರಿಸಿದಳು. ಇದು ಭಕ್ತಿಯೋಗದ ಪ್ರಕ್ರಿಯೆ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ವ್ಯಕ್ತಿಯು ಭೌತಿಕ ಪ್ರಯೋಜನದ ಅಥವಾ ಕಾಮ್ಯಕರ್ಮಗಳ ಅಥವಾ ಊಹಾತ್ಮಕ ಚಿಂತನೆಯ ಲಾಭದ ಆಸೆಯಿಲ್ಲದೆ ಪರಮಪ್ರಭುವಾದ ಶ್ರೀಕೃಷ್ಣನಿಗೆ ದಿವ್ಯವಾದ ಪ್ರೇಮ ಸೇವೆಯನ್ನು ಸಲ್ಲಿಸಬೇಕು. ಅದನ್ನು ಶುದ್ಧ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ವ್ಯಕ್ತಿಯು ಕೇವಲ ವಾಸುದೇವ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಚಿತ್ತವನ್ನು ದೃಢಗೊಳಿಸಬೇಕು. ಸವೈಮನ ಕೃಷ್ಣ ಪದಾರವಿಂದಯೋ. ಆಗ ಅವನ ಮನಸ್ಸು ಮತ್ತು ಇಂದ್ರಿಯಗಳು ನಿಯಂತ್ರಿತವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಳ್ಳಬಲ್ಲನು. ಭಗವಂತನ ಭಕ್ತಿ ಸೇವೆಯಿಂದ ಮನಸ್ಸು ಮತ್ತು ಇಂದ್ರಿಯಗಳು ತಾವಾಗಿಯೇ ಹತೋಟಿಗೆ ಬರುತ್ತವೆ. ಆದಿಪುರುಷನಾದ ಭಗವಂತನು ಪೀತಾಂಬರಧಾರಿಯಾಗಿ ಮತ್ತು ಚತುರ್ಭುಜಗಳಲ್ಲಿ ಶಂಖ ಚಕ್ರ ಗದಾಪದ್ಮಗಳನ್ನು ಧರಿಸಿದವನಾಗಿ ಅದಿತಿಯ ಮುಂದೆ ಗೋಚರನಾದನು. ದೇವೋತ್ತಮ ಪರಮಪುರುಷನು ತನ್ನ ಕಣ್ಣ ಮುಂದೆ ಗೋಚರನಾದಾಗ ಅದಿತಿಯು ಅದೆಷ್ಟು ದಿವ್ಯಾನಂದದಲ್ಲಿ ಮುಳುಗಿದ್ದಳೆಂದರೆ ಅವಳು ಕೂಡಲೇ ಎದ್ದು ನಿಂತಳು ಹಾಗೂ ಅವನಿಗೆ ಗೌರವಯುತ ನಮಸ್ಕಾರಗಳನ್ನು ಸಲ್ಲಿಸಲು ದಂಡದಂತೆ ಭೂಮಿಗೆರಗಿದಳು. ದಿವ್ಯಾನಂದದಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ಪುಳಕಿತಳಾದ ಅದಿತಿಯು ಭಗವಂತನನ್ನು ಸ್ತುತಿಸಲಾಗದೆ ಕೈಜೋಡಿಸಿಕೊಂಡು ಮೌನದಿಂದ ನಿಂತುಬಿಟ್ಟಳು. ದೇವೋತ್ತಮ ಪರಮಪುರುಷನನ್ನು ಮುಖತಃ ನೋಡಲು ಶಕ್ಯವಾದ್ದರಿಂದ ಅವಳು ಆನಂದಾತಿರೇಕ ಭರಿತಳಾದಳು ಮತ್ತು ಅವಳ ದೇಹವು ಕಂಪಿಸತೊಡಗಿತು. ಆಗ ದೇವಿ ಅದಿತಿಯು ಗದ್ಗದ ಸ್ವರದಿಂದ ಮತ್ತು ಅಮಿತ ಪ್ರೇಮದಿಂದ ದೇವೋತ್ತಮ ಪರಮಪುರುಷನನ್ನು ಸ್ತುತಿಸಲಾರಂಭಿಸಿದಳು. ಅವಳು ಲಕ್ಷ್ಮೀಪತಿಯಾದ ಸಕಲ ಯಜ್ಞಗಳ ಭೋಕ್ತಾರನಾದ ಮತ್ತು ಜಗತ್ಪತಿಯಾದ ಪರಮಪ್ರಭುವನ್ನು ತನ್ನ ಕಣ್ಣುಗಳಿಂದ ಕುಡಿಯುತ್ತಿರುವಳೋ ಎಂಬಂತೆ ನೋಡುತ್ತಿದ್ದಳು. ಪಯೋವೃತವನ್ನು ಆಚರಿಸಿದ ನಂತರ
ತನ್ನೆಲ್ಲ ಪುತ್ರರಿಗೆ ಸಕಲೈಶ್ವರ್ಯವನ್ನು ದಯಪಾಲಿಸಲು ಭಗವಂತನು ಪ್ರತ್ಯಕ್ಷನಾಗಿದ್ದಾನೆಂದು ಅದಿತಿಯು ತಿಳಿದಳು. ಅವಳು ತನ್ನ ಪತಿ ಕಶ್ಯಪರ ನಿರ್ದೇಶನದ ಮೇರೆಗೆ ಪಯೋವ್ರತ ಯಜ್ಞವನ್ನು ಆಚರಿಸಿದ್ದಳು. ಸಮಗ್ರ ವಿಶ್ವಪತಿಯಾದ ಪ್ರಭುವು ತನ್ನ ಆಸೆಯನ್ನು ಈಡೇರಿಸಲು ತನ್ನೆದುರು ನಿಂತಿರುವುದನ್ನು ಕಂಡು ಸಂಪೂರ್ಣವಾಗಿ ತೃಪ್ತಿ ಹೊಂದಿದಳು. ಯಜ್ಞೇಶ ಯಜ್ಞ ಪುರುಷಾಚ್ಯುತ ತೀರ್ಥಪಾದ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಆಪನ್ನ ಲೋಕ ವೃಜಿನೋಪಶಮೋದಯಾದ್ಯ ಶಮ್ನಾಕೃಧೀಶ ಭಗವನ್ನಸಿ ದೀನನಾಥ. ಅದಿತಿ ದೇವಿಯು ನುಡಿದಳು, ಸಕಲ ಯಜ್ಞಗಳ ಸ್ವಾಮಿಯೇ ಮತ್ತು ಭೋಕ್ತಾರನೇ, ಯಾರ ನಾಮ ಸಂಕೀರ್ತನೆಯಿಂದ ಸಕಲ ಸೌಭಾಗ್ಯವೂ ಹರಡುವುದೋ ಅಂತಹ ಅಚ್ಯುತನೇ ಮತ್ತು ಅತ್ಯಂತ ಪ್ರಸಿದ್ಧ ಪುರುಷನೇ, ಮೂಲ ದೇವೋತ್ತಮ ಪರಮಪುರುಷನೇ, ಪರಮ ನಿಯಾಮಕನೇ, ಸಕಲ ಪುಣ್ಯತೀರ್ಥಗಳಿಗೆ ಆಶ್ರಯದಾತನೇ, ನೀನು ಸಕಲ ದರಿದ್ರರಿಗೆ ಮತ್ತು ಆತ್ಮಜೀವಿಗಳಿಗೆ ಆಶ್ರಯನಾಗಿರುವೆ ಮತ್ತು ನೀನು ಅವರ ಕಷ್ಟಗಳನ್ನು ನಿವಾರಿಸಲು ಆವಿರ್ಭವಿಸಿರುವೆ. ನಮ್ಮ ಮೇಲೆ ದಯತೋರು ಮತ್ತು ಸೌಭಾಗ್ಯವು ವೃದ್ಧಿಯಾಗುವಂತೆ ಮಾಡು. ದೇವೋತ್ತಮ ಪರಮಪುರುಷನು ವ್ರತ ತಪಸ್ಸುಗಳನ್ನು ಆಚರಿಸುವವರ ಸ್ವಾಮಿ. ಅವರಿಗೆ ವರಪ್ರದಾನ ಮಾಡುವವನು ಅವನೇ. ಅವನೆಂದೂ ವಚನಭಂಗ ಮಾಡುವುದಿಲ್ಲ. ಭಗವದ್ಗೀತೆಯಲ್ಲಿ ಅವನೇ ಹೇಳಿರುವಂತೆ, ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಪುತ್ರನೇ, ನನ್ನ ಭಕ್ತನು ಎಂದಿಗೂ ನಾಶ ಹೊಂದುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಇಲ್ಲಿ ಭಗವಂತನನ್ನು ಅಚ್ಯುತ ಎಂದು ಸಂಬೋಧಿಸಲಾಗಿದೆ, ಏಕೆಂದರೆ ಅವನು ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಭಗವಂತನ ಅನುಗ್ರಹದಿಂದ ಭಕ್ತರ ವೈರಿಯಾದವನು ಯಾರೇ ಆಗಿರಲಿ ಅವನು ಖಂಡಿತವಾಗಿಯೂ ನಾಶವಾಗುತ್ತಾನೆ. ಭಗವಂತನು ಗಂಗಾಜಲದ ನಿಧಿಯಾದ್ದರಿಂದ ಅವನನ್ನು ತೀರ್ಥಪಾದ ಎಂದು ಸಂಬೋಧಿಸಲಾಗಿದೆ. ಇದು ಸಕಲ ತೀರ್ಥಗಳು ಅವನ ಪಾದಕಮಲಗಳಲ್ಲಿವೆ ಅಥವಾ ಅವನ ಪಾದಸ್ಪರ್ಶವನ್ನು ಪಡೆದದ್ದೆಲ್ಲವೂ ಪವಿತ್ರ ಸ್ಥಳವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಭಗವದ್ಗೀತೆಯು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂಬ ಪದಗಳಿಂದ ಆರಂಭವಾಗುತ್ತದೆ. ಕುರುಕ್ಷೇತ್ರ ರಣಭೂಮಿಯಲ್ಲಿ ಭಗವಂತನಿದ್ದುದರಿಂದ ಅದು ಪವಿತ್ರ ತೀರ್ಥಸ್ಥಳ ಧರ್ಮಕ್ಷೇತ್ರವಾಯಿತು. ಆದ್ದರಿಂದ ಅತ್ಯಂತ ಧರ್ಮಿಷ್ಠರಾದ ಪಾಂಡವರಿಗೆ ಗೆಲುವಿನಲ್ಲಿ ನೆಚ್ಚಿಕೆ ಇತ್ತು. ದೇವೋತ್ತಮ ಪರಮಪುರುಷನು ತನ್ನ ಲೀಲೆಗಳನ್ನು ತೋರುವ ವೃಂದಾವನ ಅಥವಾ ದ್ವಾರಕೆಯಂತಹ ಯಾವುದೇ ಸ್ಥಳವು ಪವಿತ್ರ ಸ್ಥಳವಾಗುವುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಭಗವಂತನ ಪುಣ್ಯನಾಮ ಸಂಕೀರ್ತನೆಯು ಕರ್ಣಾನಂದಕರವಾಗಿರುತ್ತದೆ ಮತ್ತು ಅದರ ಕೀರ್ತನೆಯನ್ನು ಶ್ರವಣ ಮಾಡುವವರಿಗೆ ಮಂಗಳವನ್ನು ಹೆಚ್ಚಿಸುತ್ತದೆ. ದೇವೋತ್ತಮ ಪರಮಪುರುಷನ ಸಾನ್ನಿಧ್ಯದಿಂದಾಗಿ ತನಗೆ ದೈತ್ಯರಿಂದ ಒದಗಿದ ಕಷ್ಟಸ್ಥಿತಿಯು ಈಗ ಕೊನೆಗೊಂಡಿತು ಎಂದು ಅದಿತಿಯು ಸಂಪೂರ್ಣವಾಗಿ ವಿಶ್ವಾಸವನ್ನು ಹೊಂದಿದ್ದಳು. ವಿಶ್ವಾಯ ವಿಶ್ವಭವನ ಸ್ಥಿತಿ ಸಂಯಮಾಯ ಸ್ವೈರಂ ಗೃಹೀತ ಪುರುಷಕ್ತಿ ಗುಣಾಯ ಭೂಮ್ನೆ ಸ್ವಸ್ಥಾಯ ಶಶ್ವದುಪಬೃಂಹಿತ ಪೂರ್ಣಬೋಧ ವ್ಯಾಪಾದಿತಾತ್ಮತಮಸೇ ಹರಯೇ ನಮಸ್ತೆ. ನನ್ನ ಪ್ರಭುವೇ, ನೀನು ಸರ್ವವ್ಯಾಪಿಯಾದ ವಿಶ್ವರೂಪನು. ವಿಶ್ವದ ಸಂಪೂರ್ಣ ಸ್ವತಂತ್ರ ಸೃಷ್ಟಿಕರ್ತ, ಸ್ಥಿತಿಕರ್ತ ಹಾಗೂ ಲಯಕರ್ತನು. ನೀನು ನಿನ್ನ ಶಕ್ತಿಯನ್ನು ಜಡದಲ್ಲಿ ತೊಡಗಿಸಿದರೂ ಸದಾ ಮೂಲ ರೂಪದಲ್ಲಿ ನೆಲೆಸಿರುವವನು ಮತ್ತು ಎಂದಿಗೂ ಆ ನೆಲೆಯಿಂದ ಚ್ಯುತನಾಗುವವನಲ್ಲ. ಏಕೆಂದರೆ ನಿನ್ನ ಜ್ಞಾನವು ಚ್ಯುತಿಯಿಲ್ಲದ್ದು ಮತ್ತು ಸದಾ ಯಾವುದೇ ಸನ್ನಿವೇಶಕ್ಕೆ ಅನುಗುಣವಾದದ್ದು. ನೀನು ಮಾಯೆಯಿಂದ ಎಂದೂ ದಿಗ್ಭ್ರಮೆಗೊಳ್ಳುವುದಿಲ್ಲ. ಪ್ರಭುವೇ, ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೇಳಿರುವಂತೆ, ಸಿದ್ಧಾಂತ ಬಲಿಯ ಚಿತ್ತೆ ನಾಕರ ಆಲಸ ಇಹಾಹೈತೆ ಕೃಷ್ಣಲಾಗೆ ಸುದೃಢ ಮಾನಸ. ಸಂಪೂರ್ಣ ಕೃಷ್ಣ ಪ್ರಜ್ಞೆ ಹೊಂದಲು ಯತ್ನಿಸುವವನು ಅರಿಯಲು ಸಾಧ್ಯವಾದ ಮಟ್ಟಿಗೆ ಭಗವಂತನ ಮಹಿಮೆಗಳನ್ನು ಅರಿಯಬೇಕು. ಈ ಮಹಿಮೆಗಳನ್ನು ಇಲ್ಲಿ ಅದಿತಿಯು ಸೂಚಿಸುತ್ತಿದ್ದಾಳೆ. ವಿಶ್ವವು ಭಗವಂತನ ಬಹಿರಂಗ ಶಕ್ತಿಯಲ್ಲದೆ ಬೇರೇನೂ ಅಲ್ಲ. ಇದು ಭಗವದ್ಗೀತೆಯಲ್ಲೂ ದೃಢಪಟ್ಟಿದೆ. ಮಯಾ ತತಮಿದಂ ಸರ್ವಂ. ಈ ವಿಶ್ವದಲ್ಲಿ ಎಲ್ಲೆಡೆ ವಿಸ್ತರಿಸುವ ಸೂರ್ಯಪ್ರಕಾಶ ಹಾಗೂ ಶಾಖ ಸೂರ್ಯನ ವಿಸ್ತರಣೆಯಾಗಿರುವಂತೆ ಈ ವಿಶ್ವದಲ್ಲಿ ನಾವು ಕಾಣುವುದೆಲ್ಲ ದೇವೋತ್ತಮ ಪರಮಪುರುಷನ ಶಕ್ತಿಯ ವಿಸ್ತರಣೆಗಳಷ್ಟೇ. ವ್ಯಕ್ತಿಯು ದೇವೋತ್ತಮ ಪರಮಪುರುಷನಿಗೆ ಶರಣಾಗತನಾದಾಗ ಅವನು ಮಾಯಾಶಕ್ತಿಯ ಪ್ರಭಾವವನ್ನು ದಾಟುತ್ತಾನೆ. ಏಕೆಂದರೆ ಪರಮಪ್ರಭುವು ಪೂರ್ಣ ಜ್ಞಾನಿಯಾಗಿದ್ದು ಪ್ರತಿಯೊಬ್ಬನ ಹೃದಯದಲ್ಲಿ, ವಿಶೇಷವಾಗಿ ತನ್ನ ಭಕ್ತನ ಹೃದಯದಲ್ಲಿ ನೆಲೆಸಿರುವವನಾಗಿ ಅವನಿಗೆ ಎಂದಿಗೂ ಮಾಯೆಗೆ ಸಿಲುಕದಂತಹ ಬುದ್ಧಿಯನ್ನು ನೀಡುತ್ತಾನೆ.
ಆಯುಃಪರಂ ವಪುರಭೀಷ್ಟಮತುಲ್ಯಲಕ್ಷ್ಮೀ ದ್ಯೋ ಭೂರಸಾ ಸಕಲಯೋಗಗುಣಾಸ್ತ್ರಿವರ್ಗಃ ಜ್ಞಾನಂ ಚ ಕೇವಲಮನಂತ ಭವಂತಿ ತುಷ್ಟಾತ್ ತ್ವತ್ತೋ ನೃಣಾಂ ಕಿಮು ಸಪತ್ನ ಜಯಾದಿರಾಶಿ. ಅದಿತಿ ದೇವಿಯು ಭಗವಂತನ ಕುರಿತಾಗಿ ಮಾಡಿದ ಪ್ರಾರ್ಥನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.